ಅಣ್ಣ ನಿಮ್ಮ ಡ್ಯಾನ್ಸ್ಗೆ ಶಿವಣ್ಣವರೇ ತುಂಬಾ ಫಿದಾ ಆಗಿದ್ದಾರೆ. ನನ್ನ ಜರ್ನಿನಲ್ಲಿ ತುಂಬಾ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದು. ಬೇಸಿಕ್ ಅದು ಇದು ಅಂತ ಏನೇನೋ ಡ್ಯಾನ್ಸ್ಗಳಲ್ಲಿ ಇದೆ, ವರ್ಡ್ಗಳೆಲ್ಲ ನಮಗೆ ಬರೋಲ್ಲ. ಅಷ್ಟೆಲ್ಲ ಮಾಡಿಸಿ ಹೇಳ್ಕೊಟ್ರು. ಫೈನಲಿ ಮಾಡಿದ್ಕೆ ಸಾರ್ಥಕ ಆಯಿತು. ಯಾಕೆಂದರೆ ಇವತ್ತು ಅಂಥ ಶಿವಣ್ಣನೇ ಚಿಕ್ಕಣ್ಣಂದು ಡ್ಯಾನ್ಸ್ ಒಪ್ಕೊಂಡ್ರು ಅಂದರೆ ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ನನಗೆ. ಯಾವ ಮಟ್ಟಕ್ಕೆ ಮಲ್ಕೊಂಡಿದ್ರು ಮಧ್ಯರಾತ್ರಿಲೆಲ್ಲ ಎಚ್ಚರಾಗುತ್ತೆ. ಸಿಕ್ಕಾಪಟ್ಟೆ ಟೆನ್ಷನ್ ಜಾಬ್. ಅಣ್ಣ ಫಸ್ಟ್ ಹೇಗಿದ್ದೀರಣ್ಣ? ನಮಸ್ತೆ. ಚೆನ್ನಾಗಿದೆ. ಸೊ 2014ರಲ್ಲಿ ಅಧ್ಯಕ್ಷ, 2024ರಲ್ಲಿ ಉಪಾಧ್ಯಕ್ಷ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಥ್ಯಾಂಕ್ ಯು ಸೋ ಮಚ್. ಅದೇ ನಾಲ್ಕು ಅನ್ನೋದು ಲಕ್ಕಿ ಆಗಲಿ ಅಂತ ನಾನು. ಯಾಕೆಂದರೆ 2014ರಲ್ಲಿ ಅಧ್ಯಕ್ಷ ರಿಲೀಸ್ ಆಗಿ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿತು. ನನಗೆ ನನ್ನ ಜರ್ನಿನಲ್ಲಿ ತುಂಬಾ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದು. ಒಳ್ಳೆಯ ಹೆಸರು ತಂದ್ಕೊಂಡಂಥದ್ದು 2014. ಈಗ ಅಷ್ಟೇ ಹೆಸರು 2024 ನನಗೆ ತಂದ್ಕೊಳಕ್ಕೆ ನಂಬಿಕೆ ಇದೆ. ಅಣ್ಣ ನಿಮ್ಮ ಡ್ಯಾನ್ಸ್ಗೆ ಶಿವಣ್ಣವರೇ ತುಂಬಾ ಫಿದಾ ಆಗಿದ್ದಾರೆ. ಅದಂತೂ ನೋಡಿ ನಮಗೂ ತುಂಬಾ ಖುಷಿ ಆಯ್ತು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅದೇ ಏನಂದರೆ ಈಗ ಮೊದಲೆಲ್ಲ ಡ್ಯಾನ್ಸ್ ಬರ್ತಿರ್ಲಿಲ್ಲ, ಬಟ್ ಇವಾಗ ಬರಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಈಗ ನಾನು ಹೀರೋ ಅಂತ ಮಾಡಿದ್ಮೇಲೆ ಒಂದು ಸಿನಿಮಾಗೆ ಎಲ್ಲನೂ ಮಾಡಬೇಕು. ಫೈಟು ಅಂತ ಬಂದರೆ ನಮ್ಮ ಕತೆಗೆ ಎಲ್ಲೂ ಫೈಟು ಸೂಟ್ ಆಗೋ ಥರದ್ದು ಸೀಕ್ವೆನ್ಸ್ಗಳೇ ಬರಲಿಲ್ಲ. ಡ್ಯಾನ್ಸ್ಗೆ ಒಂದು ಸಾಂಗ್ ಸಿಕ್ತು, ಅಲ್ಲಿ ಬರಲ್ಲ ಅಂದರೆ ನೋಡೋರು ನೀನು ನಾವೇನು ಕೇಳಿದ್ವ ನೀನು ಏನೋ ಮಾಡೋದು ಬರಲ್ಲ ಅಂತ ಯಾಕೆ ಮಾಡಿದೆ ಅಂತ 100% ಬೈತಾರೆ. ಸೊ ಅದಕ್ಕೆ ಅದೊಂದು ಕಷ್ಟಪಟ್ಟಿಲ್ಲ, ಮಾಡೋಣ ಹೆಂಗಾದ್ರೂ ಮಾಡಿ ಅಂತ ಒಂದು ಹೊಸ ಕೊರಿಯೋಗ್ರಾಫರ್ ದರ್ಶಿನಿ ಅಂತ ಆ ಹುಡುಗಿ ಒಂದು ತಿಂಗಳು ಬಂದು ಬೇಸಿಕ್ ಅದು ಇದು ಅಂತ ಏನೇನೋ ಡ್ಯಾನ್ಸ್ಗಳಲ್ಲಿ ಇದೆ, ವರ್ಡ್ಗಳೆಲ್ಲ ನಮಗೆ ಬರೋಲ್ಲ. ಅಷ್ಟೆಲ್ಲ ಮಾಡಿಸಿ ಹೇಳ್ಕೊಟ್ರು. ಫೈನಲಿ ಮಾಡಿದ್ಕೆ ಸಾರ್ಥಕ ಆಯಿತು. ಯಾಕೆಂದರೆ ಅಪ್ಪು ಸರ್ ಎಲ್ರಿಗೂ ಗೊತ್ತು, ಡ್ಯಾನ್ಸಲ್ಲಿ ಅವರು ಮೀರ್ಸೋಕ್ಕೆ ಯಾರೂ ಇಲ್ಲ, ಸೌತ್ ಇಂಡಿಯಲ್ಲೇ ಯಾರೂ ಇಲ್ಲ ಅಂತಿದ್ದೀನಿ ಆ ಲೆವೆಲ್ಗೆ. ಯಾಕಂದರೆ ಬೇರೆ ಬೇರೆ ಸ್ಟಾರ್ಸ್ಗಳು ಹೇಳಿದ್ದಾರೆ. ಅಷ್ಟು ಚೆನ್ನಾಗಿ ಅಪ್ಪು ಸರ್ ಡ್ಯಾನ್ಸ್ ಮಾಡ್ತಿದ್ರು. ಬಟ್ ಅಪ್ಪು ಸರ್ ಅನ್ನೋರು ನಾನು ಶಿವಣ್ಣ ಡ್ಯಾನ್ಸು ನನಗಿಂತ ಶಿವಣ್ಣ ಚೆನ್ನಾಗಿ ಮಾಡ್ತಾರೆ ಅಂತ. ಇವತ್ತು ಅಂಥ ಶಿವಣ್ಣನೇ ಚಿಕ್ಕಣ್ಣಂದು ಡ್ಯಾನ್ಸ್ ಒಪ್ಕೊಂಡ್ರು ಅಂದರೆ ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ನನಗೆ. ಹೌದಣ್ಣ. ಇಂಡಸ್ಟ್ರಿಗೆ ಬಂದು 13 ವರ್ಷ ಆಯಿತು. ಈಗ ಉಪಾಧ್ಯಕ್ಷ ಎಕ್ಸ್ಪೀರಿಯನ್ಸ್ ಅಂದರೆ ಹೀರೋ ಆಗಿ ಅದು 13 ವರ್ಷ ಆರಾಮಾಗಿದ್ದೆ. 13 ವರ್ಷ ಆದಮೇಲೆ ಹೀರೋ ಆದ್ಮೇಲೆ ಟೆನ್ಷನ್ ತಗೊಂಡೆ. ನಮಗೂ ಗೊತ್ತಿರಲಿಲ್ಲ. ನಾವು ಸುಮ್ಮನೆ ಜೊತೆಲಿ ಎಲ್ಲ ಸ್ಟಾರ್ಸ್ಗಳ ಜೊತೆ ಮಾಡಿದ್ದೀವಿ. ಓಕೆ, ನಮ್ದು ಇತ್ತ ಹೋಗಿ ಮಜಾ ಮಾಡಿಕೊಂಡು ಶೂಟಿಂಗಲ್ಲಿ ಓಕೆ ಶೂಟಿಂಗ್ ಮುಗಿದ ಡಬ್ಬಿಂಗ್ ಮಾಡಿ ಎಲ್ಲರೂ ಒಂದು ಕಡೆ ಕಾದ್ರೆ ಬಂದ್ಬಿಟ್ಟು ಟಾಟಾ ಬಾಯ್ಗೆ ಮುಗಿದೋಯ್ತು ನಮ್ಮ ಕೆಲಸ ಆಗಿರೋದು. ಯಾವ ಟೆನ್ಷನ್ ಇರ್ತಿರ್ಲಿಲ್ಲ. ಬಟ್ ಈ ಹೀರೋ ಅನ್ನೋದು ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಟೆನ್ಷನ್ ಜಾಬು. ಆಮೇಲೆ ಇಲ್ಲ ನಾವು ಗೆಲ್ಲೇಬೇಕು ಅಂತ ಅಂದಾಗ ಹೇಳೋದು ಕಷ್ಟ, ಸುಖ, ಅವಮಾನಗಳು ಅದು ಇದು ಎಲ್ಲನೂ ಇರುತ್ತೆ. ಅದೆಲ್ಲ ಮೀರಿ ನಿದ್ದೆ ಬರಲ್ಲ ಸರ್. ಮಲ್ಕೊಂಡಿದ್ರು ಮಧ್ಯರಾತ್ರಿಲೆಲ್ಲ ಎಚ್ಚರ ಆಗುತ್ತೆ. ಸಿಕ್ಕಾಪಟ್ಟೆ ಟೆನ್ಷನ್ ಜಾಬ್.